ಅದರಗುಂಚಿ ಸ್ವಚ್ಛ ಮನಸ್ಸುಗಳ ಮನದಂಗಳದಿ ವಿಸ್ಮಯ ಜಾಗದ ಹಾದಿಯಲ್ಲಿ ಹೊರಟಾಗ ನನಗೆ ಕಂಡದ್ದು ಪ್ರಕೃತಿ ಕೌತುಕವಾದ ಸುಮಾರು 150 ವರ್ಷಗಳ ಬೃಹತ್ ಗಾತ್ರದ ಆಲದ ಮರವೊಂದು ಮನುಷ್ಯನ ವಿಕೋಪಕ್ಕೋ ಪ್ರಕೃತಿ ವಿಕೋಪಕ್ಕೋ ಅಥವಾ ವಯೋಸಹಜವಾಗಿಯೋ ನೆಲಕ್ಕುರಳಿತ್ತು. ಅಲ್ಲಿಯೇ ಇದ್ದ ಕೆರೆ ಒಂದು ಹಸಿರಿನ ಹೊದಿಕೆಯಲ್ಲಿ ಮಲಗಿತ್ತು. ನೋಡಿ ಸುಮ್ಮನೆ ಮುಂದೆ ಸಾಗಿದಾಗ ಒಂದು ಪುರಾತನ ದೇವಸ್ಥಾನ ನೋಡುಗರನ್ನ ಅಚ್ಚರಿ ಮೂಡಿಸುತ್ತದೆ. ಅದರ ಇತಿಹಾಸ ತಿಳಿಯಲೆಂದು ಹೊರಟಾಗ ಅದ್ಭುತ ಪವಾಡ ಪುರುಷನ ಸಂಗತಿ ಒಂದು ಕಿವಿಗೆ ಬಿದ್ದಿತ್ತು. ಅದರಗುಂಚಿ ದೊಡ್ಡಪ್ಪನೆಂದೇ ಚಿರಪರಿಚಿತರಾದ ದೊಡ್ಡೇಶ್ವರನ ಇತಿಹಾಸವೇ ಅತ್ಯಂತ ರೋಚಕವಾದದ್ದು. ಜನಪದೀಯರು ಊರಿನ ಹಿರಿಯರು ಹೇಳುವಂತೆ ದೊಡ್ಡ ಬಸಪ್ಪ ದೂರದ ವಿಜಯಪುರ ಪ್ರಾಂತ್ಯವನ್ನು ಆಳುವ ಒಬ್ಬ ಹಳೆಗಾರ. ಆತ ಹಗಲು ಹೊತ್ತಿನಲ್ಲಿ ರಾಜ್ಯಭಾರ ಮಾಡಿಕೊಂಡು ರಾತ್ರಿ ಸಮಯದಲ್ಲಿ ದೇಶಾಂತರ ಮಾಡುವ ಸಂಚಾರ ಮೂರ್ತಿ. ರಾತ್ರಿ ಆಗುತ್ತಿದ್ದಂತೆ ತನ್ನ ರಾಜ್ಯದ ಕೋಟೆಯ ಬಾಗಿಲನ್ನು ಮುಚ್ಚಿ ಹೆಂಡತಿಯ ಊರಾದ ಬಂಕಾಪುರಕ್ಕೆ ತೆರಳುತ್ತಿದ್ದನು. ಮತ್ತೆ ಮರಳಿ ಕೋಳಿ ಕೂಗುವ ಮುನ್ನ ವಿಜಯಪುರಕ್ಕೆ ಅದರಗುಂಚಿಯ ಸುರಂಗ ಮಾರ್ಗದಲ್ಲಿ ತೆರಳುವುದು ಈತನ ದಿನನಿತ್ಯದ ಕಾಯಕವಾಗಿತ್ತು. ಇದನ್ನರಿತ ದಾರಿ ಹೋಕರು ಈತನು ಮಧ್ಯರಾತ್ರಿ ಸಮಯದಲ್ಲಿ ಬಂಕಾಪುರಕ್ಕೆ ಹೋಗುವ ಸಂದರ್ಭ ನೋಡಿಕೊಂಡು ಕೋಳಿ ಕೂಗಿದಂತೆ ಕೂಗಿ ಕುಹಕ ಮಾಡಿದ್ದಾರೆ. ಆಗ ದೊಡ್ಡಪ್ಪನು ಇನ್ನು ಮುಂದೆ ಪ್ರಯಾಣ ಬೆಳೆಸುವುದು ಸೂಕ್ತವಲ್ಲವೆಂದು ಅದರಗುಂಚಿ ಗ್ರಾಮದ ಗುಹೆಯ ಪಕ್ಕದ ದಿಬ್ಬದ ಮೇಲಿನ ಸಿಂಹಪೀಠದ ಮೇಲೆ ಪದ್ಮಾಸನವನ್ನು ಹಾಕಿ ಕುಳಿತು ಅಲ್ಲಿಯೇ ಕಲ್ಲಾದನೆಂಬ ನಂಬಿಕೆ ಈ ಜನರಲ್ಲಿ ಇದೆ. ಇತಿಹಾಸದ ಅಧ್ಯಯನದಲ್ಲಿ ದೊಡ್ಡಪ್ಪ ಜೈನ ಧರ್ಮದ ಆರಾಧ್ಯ ದೈವ ತೀರ್ಥಂಕರರಲ್ಲೇ ಶ್ರೇಷ್ಠನಾದ ಆದಿ ತೀರ್ಥಂಕರನೆಂದು ಸಿಂಹಪೀಠದ ಕೆಳಭಾಗದಲ್ಲಿರುವ ಪಾಲಿ ಭಾಷೆಯ 4 ಸಾಲಿನ ಶಾಸನವು ಮೂರ್ತಿ ಸ್ಥಾಪನೆಯ ಬಗೆಗೆ ತಿಳಿಸುತ್ತದೆ. ಅಲ್ಲದೆ ಗ್ರಾಮಕ್ಕೆ ಬರುವ ಪ್ರತಿಯೊಬ್ಬ ಸೊಸೆಯು ದೊಡ್ಡಪ್ಪನ ದರ್ಶನ ಪಡೆದು ಕುಟುಂಬ ಜೀವನಕ್ಕೆ ಕಾಲಿಡುವರು. ಪ್ರತಿ ವರ್ಷ ದವನದ ಹುಣ್ಣಿಮೆಗೆ ಭಜನೆ ವಾದ್ಯ ಮೇಳಗಳೊಂದಿಗೆ ಮಹಾ ರಥೋತ್ಸವ ನಡೆಯುತ್ತದೆ. ಪ್ರತಿ ವರ್ಷ ಈ ದಿನದಂದು ಮಳೆ ಆಗುವುದು ಎಂಬುದು ಆಶ್ಚರ್ಯ ಮತ್ತು ವಿಶೇಷವಾಗಿದೆ. ದಾರಿ ಹೋಕನಾದ ನನಗೆ ಹೊಸ ಪವಾಡ ಪುರುಷನ ಇತಿಹಾಸವು ನನ್ನ ಪುಸ್ತಕದ ಪುಟವಾಗಿತ್ತು.